ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಏನಿಲ್ಲ, ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೊರಗಡೆ ಹೋಗ್ತಾಯಿದ್ದೀನಿ. ಆ್ಯಂಡ್ ರಜಾ ಕೂಡ ಇತ್ತು ನನಗೆ 2 ಡೇಸು. ಸ್ವಲ್ಪ ನನಗೆ ಕೆಲಸ ಇತ್ತು ಬೇರೆ ಬ್ಯಾಂಕ್ದು, ಮತ್ತು ಸ್ವಲ್ಪ ಡಾಕ್ಯುಮೆಂಟ್ ಮಾಡಿಸ್ಬೇಕಾಗಿತ್ತು, ಹೋಗ್ತಿದ್ದೆ. ಆ್ಯಂಡ್ ಹಾಗೆ ಊರಿಗೆ ಹೋಗ್ತಿದ್ನಲ್ಲ, ಸೊ ನನ್ನ ಹಸ್ಬೆಂಡ್ ಕೂಡ ಅವ್ರಿಗೂ ಬೆಳಗಿನ ಲಂಚೆಲ್ಲ ಪ್ಯಾಕ್ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಹೊರಟೆ. ಆ್ಯಂಡ್ ಹೋಗ್ತಾ ನನ್ನ ಸಿಸ್ಟರ್ ಸಿಕ್ಕಿದ್ಲು. ಸೊ ಆಫ್ಟರ್ನೂನ್ ಸ್ವಲ್ಪ ಅವಳ ಹತ್ರ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಇಬ್ಬರು ಮೀಟ್ ಆದ್ವಿ. ನೆನ್ಮಂಗಲದಲ್ಲಿ ಅವ್ರಿರೋದು. ನೆನ್ಮಂಗ್ಲ ಹತ್ರ ಹೋಗಿ ಮೀಟಾಗಿ ಸ್ವಲ್ಪ ಹೊತ್ತು ಅವಳ ಹತ್ರ ಟೈಮ್ ಪಾಸ್ ಮಾಡಿ ಮಧ್ಯಾಹ್ನ ಊಟ ಇಬ್ಬರು ಒಟ್ಟಿಗೆ ಮಾಡೋಣ ಅಂತ ಹೋಗ್ಬಿಟ್ಟು ಚೆನ್ನಾಗಿ ನಾನ್ ವೆಜ್ ತಿಂದ್ಕೊಂಡ್ವಿ, ಇಬ್ಬರು ಸೇರಿಕೊಂಡು ಇಬ್ಬರೇ ತಿಂದು. ಆ್ಯಂಡ್ ನೆಕ್ಸ್ಟ್ ಬಂದೆ ಮನೆಗೆ ಬರೋಷ್ಟರಲ್ಲಿ ತುಂಬ ಟೈಮೇ ಆಯಿತು. ಒಂದು 4 ಗಂಟೆ ಆಗಿತ್ತು. ಅಲ್ಲಿ ತುಂಬ ದಿನ ಆಗಿತ್ತಲ್ಲ, ನಮ್ಮ ಚಿಕ್ಕಮ್ಮನ ಮಗಳವಳು. ಸೊ ಎಷ್ಟು ದಿನ ಆಗಿತ್ತಲ್ಲ ಸಿಕ್ಬಿಟ್ಟು ಅಂದ್ಬಿಟ್ಟು 2-3 ಅವರ್ಸ್ ಅಲ್ಲೇ ಕುತ್ಕೊಂಡ್ಬಿಟ್ವಿ ಮಾತಾಡ್ಕೊಂಡು ಏನೇನೋ. ಆ್ಯಂಡ್ ನೋಡಿ, ನನ್ನ ಮಗ ಚಳಿ ಇದ್ದಾಗ ಏನೂ ಹಾಕ್ಕೊಳ್ಳಿಲ್ಲ, ಇವಾಗ ಬೇಸಿಗೆ, ಇವಾಗ ಟೋಪಿ ಸಾಕ್ಸ್ ಎಲ್ಲ ಹಾಕ್ಕೊತಿದ್ದಾನೆ ಮನೆ ಹತ್ರ. ಏನೋ ಹುಷಿಗೆ ಆಮೇಲೆ ಅವ್ರ ಅಪ್ಪ ನಾನೇನು ಹೇಳ್ಕೊಡ್ತಿದ್ದೆ ಹೇಳ್ತಾಯಿದ್ದು, ಲವ್ ಯು ಅದು ಇದು, ಬೇಗ ಬನ್ನಿ ಆಟಾಡೋಣ ಅದು ಇದು ಹೇಳ್ತಾನೆ ಅಷ್ಟೇ. ಬಂದರೆ ಮಾತ್ರ ಒಂದು 10 ನಿಮಿಷ ಚೆನ್ನಾಗಿ ನನ್ನ ಜೊತೆನೂ ಅಷ್ಟು, ಅವ್ರ ಅಪ್ಪನ ಜೊತೆನೂ ಅಷ್ಟೇ. ಪಾಪ ಬಂದರು, ಮಮ್ಮಿ ಬಂತು ಅಂದ್ಬಿಟ್ಟು ನಮ್ಮ ಪಪ್ಪ ಏನೇನು ಬುಕ್ ಮಾಡಿರ್ತಾರಲ್ಲ ಅವನಿಗೆ ಅದು ಥಿಂಗ್ಸು ಏನಾದರೂ ಬುಕ್ ಮಾಡಿರ್ತಾರೆ. ಮತ್ತು ಜಾಮಿಟ್ರಿ ತೊಗೊಳೋದು ಏನಾದರೂ ತೊಗೊಂಡಿರ್ತಾನೆ. ಸೊ ಅದನ್ನು ಬಂದ ತಕ್ಷಣ ತೋರಿಸ್ಬಿಡೋದು, ಅವ್ರ ಅಪ್ಪಂಗೊಂದು ಸಲ ನನಗೊಂದು ಸಲ. ಮತ್ತು ಬುಕ್ಕಲ್ಲಿ ಕ್ರಯಾನ್ಸ್ ಗೀಚೋದು ಎಲ್ಲ ಮಾಡಿಸ್ಕೊತಾನೆ. ಆಮೇಲೆ ಅವನು ಆಟ ಆಡ್ಕೊಂಡಿರ್ತಾನೆ. ಆ್ಯಂಡ್ ಏನೋ ಯೋಚನೆ ಮಾಡ್ತಿರ್ತಾನೆ. ಸೊ ಇನ್ನೇನಿಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮಮ್ಮಿ ಆ್ಯಕ್ಚುಲಿ ಮದುವೆ ಫಂಕ್ಷನ್ ಇತ್ತು ಫ್ಯಾಮಿಲಿದು. ಸೊ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು. ನೈಟ್ ರಿಸೆಪ್ಷನಿಗೆ ಹೋದ್ರು ಅವರು. ನನ್ನ ಮಗನ್ನ ಅವ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ನಮ್ಮ ಮಮ್ಮಿ ಫಂಕ್ಷನ್ಸ್ಗೆಲ್ಲ. ನಮ್ಮ ಪಾಪನ ಜೊತೆ ಅವನು ಇರ್ತಾನೆ, ಪಪ್ಪನ ಜೊತೆ. ಅವ್ರು ಆ್ಯಕ್ಚುಲಿ ಓನ್ ರಿಲೇಟಿವು ನಮ್ಮ ಮಮ್ಮಿ, ಅಂದರೆ ನಮ್ಮ ಮಮ್ಮಿಯವರ ಅಪ್ಪನ ಕಡೆಯವರು. ಸೊ ಅವರು ಹೋಗಿದ್ದರು, ಲೇಟೇ ಆಯಿತು ಬರೋದು. ಆ್ಯಂಡ್ ನಾವು ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಭರತ್ ಮತ್ತು ನಮ್ಮ ಪಪ್ಪ ಏನು ಮಾಡಿದ್ರು, ಹೊರಗಡೆ ಹೋಗೋಣ. ನನ್ನ ಮಗ ಅಂತೂ ಹೊರಗಡೆ ಹೋಗೋಣ ಅಂದರೆ ಹೊರಟು ನಿಂತಿರ್ತಾನೆ, ಹೋಗೋಣ ಅಂತ. ತಿನ್ನೋದು ಮಾತ್ರ ಅಷ್ಟರಲ್ಲೇ, ಎಲ್ಲ ಮಕ್ಕಳು ಅಷ್ಟೇ. ಆ್ಯಂಡ್ ಅವನು ಟೇಸ್ಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ಬಂದು ಎಮ್ಮೆ ಲೇಔಟ್ ಹತ್ರ ಇರೋದು, ಔತಣಕೂಟ ಅಂತ ಇದೆ. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಆ್ಯಂಡ್ ಹೋಗಿದ್ವಿ. ಆ್ಯಂಡ್ ನಾನು ಚಿಕನ್ ಫ್ರೈಡ್ ರೈಸ್ ಎಲ್ಲೋದ್ರೂ ನಾನು ಫಸ್ಟ್ ಅದೇ ತೊಗೊಳೋದು, ಚಿಕನ್ ಫ್ರೈಡ್ ರೈಸು. ಸ್ಟಾರ್ಟರ್ಸ್ಗೆ ಏನಿಲ್ಲ, ಲಾಲಿಪಾಪು ಆ್ಯಕ್ಚುಲಿ ಮಧ್ಯಾಹ್ನ ತಿಂದಿದ್ದೆ. ಮಧ್ಯಾಹ್ನ ನಾನು ನನ್ನ ಸಿಸ್ಟರ್ ತಿಂದಿದ್ವಿ. ಸೊ ಇಲ್ಲಿ ಕಬಾಬ್. ಆ್ಯಂಡ್ ಅವರು ಬೋಟಿಗೆ ಹೋದ ಜೊತೆ ಬಟರ್ ನಾನು. ನನ್ನ ಹಸ್ಬೆಂಡ್ ಅಂತೂ ಎಲ್ಲೇ ನೀವು ಎಂಥ ಬೇರೆ ಎಲ್ಲೇ ಕರ್ಕೊಂಡೋಗಿ ಅವ್ರು ಬಟರ್ ನಾನ್ ಫಸ್ಟು ತೊಗೊಳ್ಳೋದೇ ಬಟರ್ ನಾನು. ಎಂಥ ಟೇಸ್ಟೇ ಮಾಡಿಟ್ರು ಅವರು, ಬಟರ್ ನಾನ್ ಮುಂದೆ ಯಾವುದೂ ಇಲ್ಲ. ಅದು ಬಿಟ್ಟು ಬೇರೆಯೇ 1-2 ಸ್ಪೂನ್ ಟೇಸ್ಟ್ ಮಾಡ್ತಾರೆ. ಬಟರ್ ನಾನು ಬೋಟಿ ಗೊಜ್ಜೆಲ್ಲ ಇದ್ಬಿಟ್ಟು ಅವ್ರಿಗೆ ಊಟನೇ ಬೇಡ, ಹಂಗೆ ಅವರು ಅನ್ನ ಅಂತೂ ಬೇಡ. ಆ್ಯಂಡ್ ನಮ್ಮ ಮಮ್ಮಿ ಚಿಕ್ಕಮ್ಮ ಎಲ್ಲ ರಿಸೆಪ್ಷನ್ ಮುಗಿಸ್ಕೊಂಬಂದು ನಾವು 9:30-9:40 ಅಷ್ಟೇ ಮನೆಗೆ ಹೋದ್ವಿ. ಆ್ಯಂಡ್ ನಮ್ಮ ಯಜಮಾನ್ರು ಸೌತೆಕಾಯಿ ತಿನ್ನಬೇಕು ಅನ್ನಿಸ್ತಿದೆ ನನಗೆ, ಸೌತೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಹಚ್ಕೊಟ್ರು. ಆ್ಯಂಡ್ ನಾನು ಕೂಡ ಅಷ್ಟೊತ್ತಿಗೆ ಖಾರಾಗೆಲ್ಲ ರೆಡಿ ಮಾಡಿಕೊಂಡೆ. ಒಣಕಾಳು, ಒಣ ಅವರೆಕಾಳು ಬರುತ್ತಲ್ಲ, ಅದನ್ನು ನೆನೆಹಾಕಿ ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿ ಹುರಿದ್ಬಿಟ್ಟು ಮಾಡಿದ್ದೆ ಕೊಡು ಅಂತ. ಸೊ ನಾವು ತುಂಬ ಚೆನ್ನಾಗಿ ಥರ ಮಾಡಿ ಕೆಲವೊಂದು ಸೀಸನಲ್ಲಿ ಮಾಡ್ತೀವಿ, ಹನುಮ ಜಯಂತಿ ಥರ ಟೈಮಲ್ಲಿ. ಇನ್ನು ರೆಗ್ಯುಲರಾಗಿ ಮಾಡೋ ಸಾಂಬಾರಲ್ಲ ಇದು. ಸೊ ಮಾಡಿ ಮುದ್ದೆ, ಅನ್ನ, ಸಾರು ಮಾಡಿ ತುಪ್ಪ ಹಾಕ್ಕೊಂಡು ಜೊತೆಗೆ ತಿಂದ್ವಿ. ಸೊ ಹೀಗಿತ್ತು ಫ್ರೆಂಡ್ಸ್ ಇವತ್ತು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಮೂಲಕ. ಬಾಯ್.